ಮಹಿಳೆಯರ ಖದೀಮರ ಕೈಗೆ ಕೋಳ ಹಾಕಬೇಕು ಅಂತ ಪೊಲೀಸರು ಮಾಡೋ ಸಾಹಸ ಒಂದೆರಡಲ್ಲ. ಆದರೆ ಇಲ್ಲಿ ಪೊಲೀಸರ ಪಡೆ ಸಿನಿ ಸ್ಟೈಲ್ನಲ್ಲಿ ಡ್ರಗ್ ಡೀಲರ್ಗಳನ್ನು ಬಂಧಿಸಿದ್ದಾರೆ. ಅದ್ಯಾವ ರೀತಿಯಲ್ಲಿ ಮತ್ತು ಎಲ್ಲಾಯಿತು ಹೇಗಾಯಿತು ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಡ್ರಗ್ಸ್ಗಾಗಿ ಡ್ಯಾನ್ಸರ್ ಆದ ಖಾಕಿ ಪಡೆ, ಇದು ಪೊಲೀಸರ ಹೆಣದ ಸಸ್ಪೆನ್ಸ್ ಕಹಾನಿ. ಡ್ರಗ್ಸ್ಗಾಗಿ ಡ್ಯಾನ್ಸರ್ ಆದ ಖಾಕಿ ಪಡೆ, ಇದು ಪೊಲೀಸರ ಹೆಣದ ಸಸ್ಪೆನ್ಸ್ ಕಹಾನಿ. ನೋಡಿದ್ರ ಖದೀಮರನ್ನ ಬಂಧಿಸೋಕೆ ಹೇಗೆ ಪೊಲೀಸರು ಸ್ಪೆಷಲ್ ಗೆಟಪ್ನಲ್ಲಿ ಬಂದಿದ್ರು ಅಂತ. ಮಹಿಳೆಯರ ರೀತಿಯಲ್ಲಿ ಬಂದು ಸೊಂಟ ಬಳುಕಿಸಿ ಕೊನೆಗೆ ಕೈಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗ್ತಾರೆ. ಇದೆಲ್ಲ ಸಿನಿಮಾದಲ್ಲಿ ಓಕೆ, ರಿಯಲ್ ಲೈಫ್ನಲ್ಲಿ ಚಾನ್ಸೇ ಇಲ್ಲ ಅಲ್ವಾ? ರಿಯಲ್ ಲೈಫ್ನಲ್ಲಿ ಅದು ಸಾಧ್ಯ ಅಂತ ತೋರಿಸಿದ್ದಾರೆ ಥೈಲ್ಯಾಂಡ್ ಪೊಲೀಸರು. ಎಸ್, ಹಲವು ತಿಂಗಳುಗಳಿಂದ ಪೊಲೀಸರ ಕಣ್ಣಿಗೆ ಮಣ್ಣಿರಿಸ್ತಾ ಇದ್ದ ಕುಖ್ಯಾತ ಡ್ರಗ್ ಡೀಲರ್ ಮೇಘಾ ಫಾ ವಾಫ್ ವಾಫ್ ಆ ಕಾರ್ಯಕ್ರಮದಲ್ಲಿ ಮುಳುಗೋಗ್ಬಿಟ್ಟಿದ್ದ. ಆತನ ಎದುರು ಹೆಣ್ಮಕ್ಳು ಹೆಜ್ಜೆ ಹಾಕ್ತಿದ್ರೆ ಆತ ಅದನ್ನ ನೋಡಿ ಮಂತ್ರಮುಗ್ಧನಾಗಿ ಹೋಗಿದ್ದ. ಆ ಕ್ಷಣದಲ್ಲಿ ಆತನಿಗೂ ಗೊತ್ತಿರಲಿಲ್ಲ ಅದು ಈತನ ಜೀವನದ ಕೊನೆಯ ಸ್ವತಂತ್ರ ಕ್ಷಣಗಳಾಗಿದ್ವು. ಕಾರಣ ಈತನ ಕೈಗೆ ಕೋಳ ಹಾಕಬೇಕು ಅಂತಾನೆ ಪೊಲೀಸರು ಸ್ಪೆಷಲ್ ಗೆಟಪ್ನಲ್ಲಿ ಎಂಟ್ರಿ ಆಗಿದ್ರು. ಥೈಲ್ಯಾಂಡ್ನ ಥಾ ಲುಯಾಂಗ್ ಪ್ರದೇಶದಲ್ಲಿ ನಡೆದಂಥ ಈ ವಿಚಿತ್ರ ಕಾರ್ಯಾಚರಣೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಸಾಮಾನ್ಯವಾಗಿ ಪೊಲೀಸ್ ದಾಳಿ ಅಂದ್ರೆ ಯೂನಿಫಾರ್ಮ್, ಸೈರನ್, ಗನ್ಗಳ ಗದ್ದಲ ಎಂಬ ಕಲ್ಪನೆ ಇರುತ್ತೆ. ಆದ್ರೆ ಇಲ್ಲಿ ಪೊಲೀಸರು ಆರಿಸಿಕೊಂಡ ದಾರಿ ಸಂಪೂರ್ಣ ಸಿನಿಮೀಯವಾಗಿತ್ತು. ಅಸಲಿಗೆ ಸ್ಟೇಜ್ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಸುಲಭವಾಗಿ ಬೆರೆತು ಹೋಗಲು ಅಧಿಕಾರಿಗಳು ಡ್ಯಾನ್ಸರ್ಗಳ ವೇಷ ಧರಿಸಿದ್ರು. ಕೆಲವರು ಮಿನುಗುವ ಉಡುಪು, ಕೆಲವರು ಭಾರಿ ಮೇಕಪ್, ಇನ್ನು ಕೆಲವರು ನೃತ್ಯ ತಂಡದ ಸದಸ್ಯರಂತೆ ವರ್ತಿಸುತ್ತಾ ಜನರ ನಡುವೆ ಬೆರೆತಿದ್ರು. ಹೊರಗಿನಿಂದ ನೋಡಿದ್ರೆ ಅವರು ಮನರಂಜನೆಗಾಗಿ ಬಂದ ಕಲಾವಿದರಂತೆ ಕಾಣ್ತಿದ್ರು. ಆದರೆ ಒಳಗೆ ಪ್ರತಿಯೊಬ್ಬರು ವೈರ್ಲೆಸ್ ಸಂಪರ್ಕದಲ್ಲಿದ್ದ ವಿಶೇಷ ಪೊಲೀಸ್ ಸಿಬ್ಬಂದಿ. ಪೊಲೀಸರಿಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಮೇಘಾ ಫಾ ವಾಫ್ ವಾಫ್ ಎಂಬ ಶಂಕಿತ ಡ್ರಗ್ ಡೀಲರ್ ಆ ಕಾರ್ಯಕ್ರಮಕ್ಕೆ ಬರಲಿದ್ದ. ಹಲವು ಬಾರಿ ಪೊಲೀಸರ ಕೈತಪ್ಪಿಸಿದ್ದ ಆತ ಜನಸಮೂಹದ ನಡುವೆ ಸುಲಭವಾಗಿ ಅಡಗಿ ಹೋಗುತ್ತಿದ್ದ ಎಂದು ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಈ ಬಾರಿ ಅಧಿಕಾರಿಗಳು ಕಂಡಾಕ್ಷಣ ಬಂಧಿಸಬೇಕು ಅಂತಾನೆ ಈ ಅಂಡರ್ ಕವರ್ ಆಪರೇಷನ್ ಮಾಡಿ ಈ ಕುಖ್ಯಾತ ಡ್ರಗ್ ಡೀಲರ್ನನ್ನ ಬಂಧಿಸಿದ್ದಾರೆ. ಥಾ ಲುಯಾಂಗ್ ಪೊಲೀಸರ ಈ ವಿಭಿನ್ನ ತಂತ್ರ ಈಗ ಮೆಚ್ಚುಗೆಗೂ ಕಾರಣವಾಗಿದೆ. ಸಾಮಾನ್ಯ ಯೂನಿಫಾರ್ಮ್ನಲ್ಲಿ ಹೋದರೆ ಶಂಕಿತ ಎಚ್ಚರವಾಗ್ತಿದ್ದ. ಆದರೆ ಸ್ಥಳೀಯರಂತೆ ಬೆರೆತು ಹೋಗಿ ನಡೆಸಿದ ಕಾರ್ಯಾಚರಣೆ ಯಶಸ್ಸಿಗೆ ಕಾರಣವಾಯಿತು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಥಾಯ್ ಪೊಲೀಸರು ತಮ್ಮ ಅಂಡರ್ ಕವರ್ ಮಿಷನ್ಗಳಿಗಾಗಿ ಇಂತಹ ವಿಚಿತ್ರ ಮತ್ತು ವಿಭಿನ್ನ ವೇಷಭೂಷಣೆಗಳನ್ನು ಧರಿಸಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಪೊಲೀಸರು ಕಾರ್ಯಾಚರಣೆ ಮಾಡುವ ಸಮಯದಲ್ಲಿ ಗೆಟಪ್ ಬದಲಾಯಿಸಿರುವುದು, ಬೇರೆ ವೇಷದಲ್ಲಿ ಬಂದು ಅಪರಾಧಿಗಳನ್ನು ಬಂಧಿಸುವುದಿದೆ. ಅದೇ ಸಮಯ ಅತ್ಯಂತ ನಾಟಕೀಯ ಮತ್ತು ರೋಚಕವಾಗಿರುತ್ತೆ. ಇಷ್ಟೆಲ್ಲ ಕಸರತ್ತಿನ ನಡುವೆಯೂ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಅತ್ಯಂತ ಗಂಭೀರವಾಗಿ ನಿಭಾಯಿಸಿರುವುದು ವಿಶೇಷ.